ರ್ಯಾಪಿಂಗ್ ಸೀನ್ಸ್ ಮೂವಿನಲ್ಲಿ ಆಗಿದೆ, ಲೈಕ್ ರ್ಯಾಪಿಂಗ್ ಇಂದ ಮೂವಿನಲ್ಲಿ ಆಪರ್ಚುನಿಟೀಸ್ ಫಾರ್ ಪ್ಲೇಬ್ಯಾಕ್ ನಾನು ಹೇಳ್ತಾ ಇರೋದು ಫಾರ್ ಆಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ, ಇಟ್ ಈಸ್ ಗುಡ್. ಇಟ್ ಇಸ್ ದೇರ್. ಐ ಸಿ ಲಾಟ್ ಆಫ್ ಆಸ್ ಆಫ್ ನಾವು ನೋಡಿದಾಗ ಇಟ್ ಈಸ್ ಇನ್ ಸೇಫ್ ಹ್ಯಾಂಡ್ಸ್ ಅಂತ ಹೇಳ್ಬೋದು. ಯಾಕಂದರೆ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಅದು ಇವಾಗ ಸೆನ್ಸು ಇದೆ, ಲೈಕ್ ಇಲ್ಲ ಬೇಕು ಇದಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋ ಸೆನ್ಸ್ ಬಂದಿದೆ. ರ್ಯಾಪ್ನ ಇನ್ವಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬ್ಯಾಕ್ ಇನ್ ದೋಸ್ ಡೇಸ್ ರ್ಯಾಪ್ ಎಲ್ಲ ಹೆಂಗೆ ಕನ್ಸಿಡರ್ ಮಾಡ್ಕೊಂಡವ್ರು ಅಂದರೆ ಅಲ್ಲಲ್ಲೇ ಲಿರಿಸಿಸ್ಟ್ ಅವರೇ ಬರ್ಕೊಂಡು ಅವ್ರವರೇ ಇದು ಮಾಡೋದು, ಯಾರನ್ನೂ ಕರೆಸ್ತಾ ಇರಲಿಲ್ಲ. ತುಂಬ ಹಿಂದೆ ಕತೆ ಇದು. ಅವ್ರವರೇ ಬರ್ದ್ಬಿಟ್ಟು ಅವ್ರವರೇ ಮುಗಿಸ್ಬಿಡೋದು, 4 ಲೈನ್ ಏನೋ ಹೇಳ್ಬಿಡೋದು, ಅದನ್ನೇ ರ್ಯಾಪ್ ಹಂಗೆ ಹೋಗ್ಬಿಡೋದು. ಪ್ಯಾಟರ್ನ್ ಗೊತ್ತಾಗ್ತಾ ಇರಲ್ಲ, ಏನಿಲ್ಲ. ನಾಟ್ ಡಿಸ್ರೆಸ್ಪೆಕ್ಟಿಂಗ್ ಎನಿಥಿಂಗ್, ಇಟ್ ಈಸ್ ಗುಡ್, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಇವಾಗ ಹಿಂಗೆ ಚೇಂಜ್ ಆಗಿರೋದ್ರಿಂದ ಐ ಆಮ್ ಸೇಯಿಂಗ್ ಔಟ್ ಎವ್ರಿಥಿಂಗ್. ಜಾನರ್ ಅಂತಾನೆ ಬಂದಿದೆ. ರ್ಯಾಪ್ ಒಂದು ಜಾನರ್ನ ಅಥವಾ ಆರ್ಟಿಸ್ಟ್ನ ಇನ್ವಾಲ್ವ್ ಮಾಡಿ ಅವ್ರದ್ದೇ ಮಾಡಿ, ಇವಾಗ ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿದಾಗೂ ನಿಮ್ಗೆ ಗೊತ್ತಾಗುತ್ತೆ